ಹಾಯ್ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರ ಜುಲೈ ಕೊನೆಯ ವಾರದಲ್ಲಿ, ಅದರಲ್ಲೂ ಕೂಡ ಈ ಹುಣ್ಣಿಮೆಯ ನಂತರದಲ್ಲಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಗ್ರಹ ಸಂಚಾರದಿಂದಾಗಿ ನೋಡಲಿದ್ದಾರೆ. ಈ ಪ್ರಸ್ತುತ ಸಮಯದಲ್ಲಿ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಜೊತೆ ಸೇರಿ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬ ಹಾಗೆ ಇನ್ನಿತರ ವಿಷಯಗಳಲ್ಲಿ ತರಲಿದ್ದಾನೆ. ಹಾಗಾದ್ರೆ ಈ ಸೂರ್ಯನ ಸಂಚಾರದ ಪ್ರಭಾವ ಹೇಗಿರಲಿದೆ, ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಯು ಆಗಲಿದೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಜ್ಯೋತಿಷ್ಯದಲ್ಲಿ ಗ್ರಹಗಳ ರಾಜ ಸೂರ್ಯನನ್ನು ಗೌರವ ಸ್ಥಾನ, ಪ್ರತಿಷ್ಠೆ, ಆಡಳಿತ, ಆತ್ಮವಿಶ್ವಾಸ, ನಾಯಕತ್ವದ ಸಾಮರ್ಥ್ಯ ಹಾಗೆ ಶಕ್ತಿಯನ್ನು ಪ್ರಮುಖ ಅಂಶವೆಂದು ಪರಿಗಣಿಸಲಾಗುತ್ತದೆ. ಸ್ವಾಭಾವಿಕವಾಗಿ ಅವರ ರಾಶಿಚಕ್ರ ಬದಲಾವಣೆಯು ಈ ಕ್ಷೇತ್ರದಲ್ಲಿ ಪ್ರಮುಖ ಬದಲಾವಣೆಯನ್ನು ತರುತ್ತದೆ. ಅಂತಹ ಪ್ರಮುಖ ಗ್ರಹವಾದ ಸೂರ್ಯನು ಈ ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ. ಕರ್ಕಾಟಕ ರಾಶಿಯು ಚಂದ್ರನ ರಾಶಿಯಾಗಿರುತ್ತದೆ. ಸೂರ್ಯ ಮತ್ತು ಚಂದ್ರನ ನಡುವೆ ಸಂಬಂಧವನ್ನು ಸಾಮಾನ್ಯವಾಗಿ ಸ್ನೇಹ ಅಥವಾ ಕನಿಷ್ಠ ಸರಾಸರಿ ಎಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಆತ್ಮವಿಶ್ವಾಸವು ಹಾಗೆಯೇ ಉಳಿಯುತ್ತದೆ. ಆದರೆ ಈ ಸಮಯದಲ್ಲಿ ಭಾವನಾತ್ಮಕತೆಯ ಭಾವನೆಯು ಸೂಕ್ಷ್ಮವಾಗಿ ಇರಲಿದೆ. ಮಿಶ್ರಿತ ಫಲಿತಾಂಶವನ್ನು ಕಾಣಬಹುದಾಗಿರಲಿದೆ. ಜನರ ಪ್ರಾಯೋಗಿಕ ಮತ್ತು ಭಾವನಾತ್ಮಕ ಅಂಶಗಳಿಗೆ ಪ್ರಾಮುಖ್ಯತೆ ಈ ಸಮಯದಲ್ಲಿ ಹೆಚ್ಚಾಗಲಿದೆ. ಅವರ ಜನ್ಮ ಕುಂಡಲಿಯಲ್ಲಿ ಸೂರ್ಯನ ಸ್ಥಾನವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುವುದರಿಂದಾಗಿ ಈ ಪ್ರಸ್ತುತ ಸಮಯದ ಗ್ರಹ ಸಂಚಾರದ ಫಲಿತಾಂಶ ಹೇಗಿರಲಿದೆ. ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಸಮಯದಲ್ಲಿ ಏನೆಲ್ಲ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನ ನೋಡೋಣ. ಧನು ರಾಶಿಯವರೇ, ನಿಮ್ಮ ಜಾತಕದಲ್ಲಿ ಸೂರ್ಯ ಅದೃಷ್ಟದ ಮನೆಯ ಅಧಿಪತಿಯಾಗಿದ್ದಾನೆ. ಪ್ರಸ್ತುತ ಅವನು ನಿಮ್ಮ 8ನೇ ಮನೆಯಲ್ಲಿ ಸಾಗಲಿದ್ದಾನೆ. 8ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಒಳ್ಳೆಯದಲ್ಲ ಎಂಬುದನ್ನ ಪರಿಗಣಿಸಲಾಗುತ್ತದೆ. ಇದಲ್ಲದೆ ಈ ಸಮಯದಲ್ಲಿ 8ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಸೂರ್ಯನಿಂದಾಗಿ ಒಂದು ಹಂತದ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಈ ಸಂಚಾರದ ಅವಧಿಯಲ್ಲಿ ಸೂರ್ಯನಿಗೆ ಸಂಬಂಧಿಸಿದ ಫಲಿತಾಂಶಗಳು ಕೆಲವು ದೌರ್ಬಲ್ಯವನ್ನು ಕಾಣಲಿದೆ. ಪರಿಣಾಮವಾಗಿ ನಿಮಗೆ ಅದೃಷ್ಟದಿಂದ ಪೂರ್ಣ ಬೆಂಬಲ ಸಿಗಬಹುದು. ಆದ್ದರಿಂದ ನಿಮ್ಮ ಕಠಿಣ ಪರಿಶ್ರಮ ಹೆಚ್ಚಾಗುವ ಅವಶ್ಯಕತೆ ಇರಲಿದೆ. ನಿಮ್ಮ ಕೆಲಸದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲು ಈ ಸಮಯದಲ್ಲಿ ನೀವು ಬಯಸಿದರೆ ಇದು ಉತ್ತಮ ರೀತಿಯ ಸಮಯವಲ್ಲ. ಹಾಗಾಗಿ ಇರುವ ಕೆಲಸವನ್ನು ಸರಿಯಾದ ರೀತಿಯಲ್ಲಿ, ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಉತ್ತಮವಾಗಿರಲಿದೆ. ಈ ಅವಧಿಯಲ್ಲಿ ಶಾಂತವಾಗಿ ಇರುವುದು ಉತ್ತಮವಾಗಿದ್ದು, ಪೂರ್ವಜರ ಆಸ್ತಿಯ ಬಗ್ಗೆ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬಾರದು ಎಂಬುದನ್ನ ಇಲ್ಲಿ ಗ್ರಹ ಸಂಚಾರವು ಸೂಚಿಸಲಿದೆ. ತಂದೆಯ ಆರೋಗ್ಯವು ಈಗಾಗಲೇ ದುರ್ಬಲವಾಗಿದ್ದರೆ ಈ ಸಮಯದಲ್ಲಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವುದು ಅತಿ ಅವಶ್ಯಕವಾಗಿರಲಿದೆ. ಹಾಗೆ ಪುಸ್ತಕ ಓದುವುದು ಸಹ ಪ್ರಯೋಜನಕಾರಿಯಾಗಿರಬಹುದು. ವಿಶೇಷವಾಗಿ ಯಾವುದೇ ಅನಗತ್ಯ ಪ್ರಯಾಣಗಳನ್ನು ಕೈಗೊಳ್ಳಬೇಡಿ ಎಂಬುದನ್ನು ಸೂರ್ಯದೇವನು ಪ್ರಮುಖವಾಗಿ ಎಚ್ಚರಿಸಲಿದ್ದಾನೆ. ಇದು ಪ್ರಮುಖವಾಗಿ ಸೂರ್ಯನ ಸಂಚಾರದಿಂದ ನೀವು ನಿಮ್ಮ ಕ್ಷೇತ್ರದಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನ ಈ ಸಮಯದಲ್ಲಿ ಕೋಪ ಕಡಿಮೆ ಮಾಡಿಕೊಳ್ಳುವುದು, ಅಹಂಕಾರವನ್ನು ತ್ಯಜಿಸುವುದು, ಸೂರ್ಯ ನಮಸ್ಕಾರ ಮಾಡುವುದು ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇದು ಧನು ರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನ ಈ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರದ ಫಲಿತಾಂಶ ಹೇಗಿರಲಿದೆ ಎಂದು ತಿಳಿಯೋಣ.
8ನೇ ಮನೆಯಲ್ಲಿ ಬೆಂಬಲವನ್ನು ನೀಡುತ್ತಿರುವ ಗುರುವಿನಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ. ಈ ಸಮಯವು ನಿಮಗೆ ಉತ್ತಮ ರೀತಿಯ ಹಠಾತ್ ಬದಲಾವಣೆಗಳು ಹಾಗೆ ಸಂಶೋಧನೆ, ವಿಮೆ, ಗುಪ್ತ ವಿಷಯಗಳಿಗೆ ಬಲವಾದ ಅಂಶವನ್ನು ಈ ಸಮಯದಲ್ಲಿ ಗುರು ನಿಮಗೆ ನೀಡಲಿದ್ದಾನೆ. ಗೌರವ ಮನ್ನಣೆಯು ಅಧಿಕವಾಗಿರಲಿದೆ. ಹಾಗೆ ಮಂಗಳ 6ನೇ ಮನೆಯಲ್ಲಿ ಸಕ್ರಿಯವಾಗಿ ಇರುವುದರಿಂದಾಗಿ ಈ ಸಮಯ ವೃಷಭ ರಾಶಿಯಲ್ಲಿ ಮಂಗಳನ ಸಂಚಾರವು ಕೆಲಸದ ಒತ್ತಡ, ಸ್ಪರ್ಧೆ, ಸಾಲಗಳು ಹಾಗೆ ಆರೋಗ್ಯದಲ್ಲಿ ಶಿಸ್ತು ಅತಿ ಅವಶ್ಯಕವೆಂಬುದನ್ನು ತಿಳಿಸುತ್ತದೆ. ಹಾಗೆ ಈ ಸಮಯ ತಾಳ್ಮೆ ಮತ್ತು ಎಚ್ಚರಿಕೆಯ ಮಾತುಗಳನ್ನು ನೀವು ಕಾಯ್ದುಕೊಳ್ಳಬೇಕಾಗಿರಲಿದೆ. ಇದು ಮಂಗಳನ ಸಂಚಾರದಿಂದ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನ 4ನೇ ಮನೆಯಲ್ಲಿ ಶನಿಯು ನಿಮಗೆ ಪರೀಕ್ಷೆಗಳನ್ನು ನೀಡಲಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಮನೆ, ಆಸ್ತಿ, ವಾಹನ ಹಾಗೆ ಆಂತರಿಕ ಶಾಂತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶಿಸ್ತು ಅತಿ ಅವಶ್ಯಕವೆಂಬುದನ್ನು ತಿಳಿಸುತ್ತಾನೆ. ನಿರಂತರ ಪ್ರಯತ್ನಗಳ ಮೂಲಕ ನೀವು ನಿಧಾನಗತಿಯ ಪ್ರಗತಿಯನ್ನು ಕೂಡ ಕಾಣಲಿದ್ದೀರಿ. ಇದು ಶನಿಯ ಸಂಚಾರದಿಂದ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು 9ನೇ ಮನೆಯ ಮೇಲೆ ಕೇತುವಿನ ಸಂಚಾರ. ಕೇತುವು ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕೇತುವಿನ ಸಂಚಾರವು ಅದೃಷ್ಟ, ತಂದೆ, ಗುರುಗಳು, ಧರ್ಮ, ದೀರ್ಘ ಪ್ರಯಾಣಗಳಲ್ಲಿ ನಿಲಿಪ್ತತೆ ಅಥವಾ ಅನಿಶ್ಚಿತತೆಯನ್ನು ಉಂಟು ಮಾಡುತ್ತದೆ. ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಶಾಂತ ನಿರ್ಧಾರಗಳು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದು ಕೇತುವಿನ ಸಂಚಾರವಾಗಿದ್ದು, ಇನ್ನ ಮುಂದಿನದ್ದಾಗಿ ಬುಧನ ಸಂಚಾರ, ಶುಕ್ರನ ಸಂಚಾರ ಹೇಗಿರಲಿದೆ ಎಂದು ನೋಡೋಣ. ಶುಕ್ರನು ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಶುಕ್ರನ ಸಂಚಾರವು ಹಠಾತ್ ಬದಲಾವಣೆಗಳು, ಸಂಶೋಧನೆ, ವಿಮೆ, ಗುಪ್ತ ವಿಷಯಗಳ ಮೂಲಕ ಮೊದಲ ಸಾಂತ್ವನವನ್ನು ತರುತ್ತದೆ. ನಂತರ ಅದೃಷ್ಟ, ತಂದೆ, ಶಿಕ್ಷಕರು, ಧರ್ಮ, ದೀರ್ಘ ಪ್ರಯಾಣಗಳ ಮೂಲಕ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವು ನಿಮ್ಮದಾಗುವಂತೆ ಮಾಡಲಿದೆ. ಶುಕ್ರನ ಸಂಚಾರವು ಈ ಪ್ರಸ್ತುತ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇನ್ನ ಮುಂದಿನದ್ದಾಗಿ ಬುಧನ ಸಂಚಾರ. ಬುಧನು ಮಿಥುನ ರಾಶಿಯಲ್ಲಿ ನೇರ ಗತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ. ಬುಧನ ಸಂಚಾರವು ಈ ಸಮಯದಲ್ಲಿ ಸ್ವರಾಶಿಯಲ್ಲಿ ಇರುವುದರಿಂದಾಗಿ ಸ್ಥಳಾಂತರ, ಸಂವಹನ ಹಾಗೆ ನಿರ್ಧಾರಗಳಲ್ಲಿ ಹಠಾತ್ ಬದಲಾವಣೆಗಳು, ಸಂಶೋಧನೆ, ವಿಮೆ, ಗುಪ್ತ ವಿಷಯಗಳು ಹಾಗೆ ಮದುವೆ, ಪಾಲುದಾರಿಕೆಗಳು, ಸಾರ್ವಜನಿಕ ವ್ಯವಹಾರಗಳೊಂದಿಗೆ ಸಂಪರ್ಕವನ್ನು ಹೊಂದಿರಲಿದೆ. ಬುಧನ ಸಂಚಾರದಿಂದಾಗಿ ಅನೇಕ ರೀತಿಯ ಬದಲಾವಣೆಗಳು ಹಠಾತ್ ರೀತಿಯಲ್ಲಿ ಆಗಲಿದ್ದು, ಎಚ್ಚರಿಕೆ ಹಾಗೆ ಒಂದಿಷ್ಟು ತಾಳ್ಮೆಯ ಜೊತೆ ಮುಂದುವರಿಯಿರಿ. ಯಾವುದನ್ನು ಕೂಡ ದುಡುಕಿ ನಿರ್ಧಾರವನ್ನು ಮಾಡಬೇಡಿ. ಇನ್ನ ಮುಂದಿನದ್ದಾಗಿ 3ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ. ರಾಹು ಕುಂಭರಾಶಿಯಲ್ಲಿ ಇರುವುದರಿಂದಾಗಿ ಈ ಸಮಯದಲ್ಲಿ ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಹಾಗೆ ಕೌಶಲ್ಯಗಳ ಮೂಲಕ ಅಸಾಮಾನ್ಯ ಅವಕಾಶಗಳು ಇರಲಿದೆ. ಆಸೆಗಳು ಉದ್ಭವಿಸಬಹುದು, ಆದರೆ ಸರಿಯಾದ ಮಾರ್ಗಗಳಲ್ಲಿ ನೀವು ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶ ನಿಮ್ಮದಾಗಲಿದೆ. ಇದು ರಾಹುವಿನ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನ ಜುಲೈ ತಿಂಗಳ ಕೊನೆಯ ವಾರಗಳಲ್ಲಿ ಸ್ಥಳಾಂತರ ಮತ್ತು ಪ್ರಾಯೋಗಿಕ ಅಂಶದ ಪರಿವರ್ತನೆಯನ್ನು ನೀವು ನೋಡಲಿದ್ದೀರಿ. 8ನೇ ಮನೆಯಲ್ಲಿ ಉತ್ತುಂಗದಲ್ಲಿರುವ ಗುರುವು ಬಲವನ್ನು ಬೆಂಬಲಿಸುತ್ತಾನೆ. ಇದು ಹಠಾತ್ ಬದಲಾವಣೆಗಳು, ಸಂಶೋಧನೆ, ವಿಮೆ, ಗುಪ್ತ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸುಧಾರಣೆಯನ್ನು ತರಲಿದೆ. ಇನ್ನ 6ನೇ ಮನೆಯಲ್ಲಿ ಮಂಗಳನ ಸಂಚಾರವು ಉತ್ತಮ ರೀತಿಯ ಸಕ್ರಿಯತೆಯನ್ನು ತೋರುತ್ತದೆ. ನೀವು ನೇರ ಮತ್ತು ಕೆಲವೊಮ್ಮೆ ತಾಳ್ಮೆ ಇಲ್ಲದಂತೆ ನಡೆದುಕೊಳ್ಳಬಹುದು. ಹಾಗಾಗಿ ತಾಳ್ಮೆ ಅತಿ ಅವಶ್ಯಕವಾಗಿದ್ದು, ಇನ್ನ 4ನೇ ಮನೆಯಲ್ಲಿ ಶನಿಯ ಸಂಚಾರವು ಆತುರದ ನಿರ್ಧಾರಗಳಿಗಿಂತ ನಿಧಾನ ಮತ್ತು ಸ್ಥಿರವಾದ ಕೆಲಸವು ಉತ್ತಮವಾಗಿರಲಿದೆ, ಉತ್ತಮ ಫಲಿತಾಂಶವನ್ನು ನೀಡಲಿದೆ ಎಂಬುದನ್ನು ನೆನಪಿಸುತ್ತದೆ. ಈ ಸಮಯದಲ್ಲಿ ನೀವು ಪ್ರಗತಿಯನ್ನು ಪಡೆದುಕೊಳ್ಳಲು ಧೈರ್ಯ ಮತ್ತು ತಾಳ್ಮೆಯ ಸಂಯೋಜಿಸಿದಾಗ ಮಾತ್ರ ಉತ್ತಮ ರೀತಿಯ ಫಲಿತಾಂಶ ನಿಮ್ಮದಾಗಲಿದೆ. ಇದು ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ನಿಮ್ಮ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳಾಗಿದ್ದು, ಇನ್ನ ಮುಂದಿನದ್ದಾಗಿ ವೃತ್ತಿ, ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆ ಇರಲಿದೆ ಎಂಬುದನ್ನ ನೋಡೋಣ. ವೃತ್ತಿ ಕ್ಷೇತ್ರದಲ್ಲಿ ಯಾವ ರೀತಿಯ ಎಚ್ಚರಿಕೆ ಅತಿ ಅವಶ್ಯಕವಾಗಿರಲಿದೆ ಎಂದು ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ.
ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಧನು ರಾಶಿಗೆ ಸೇರಿದ ಜನರು ತಿಂಗಳ ಕೊನೆಯ ವಾರಗಳಲ್ಲಿ ಈ ಎಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ. ಈ ಸಮಯ ನಿಮಗೆ ನಿರ್ಣಾಯಕ ಅಂಶವಾಗಿರಲಿದೆ, ಏಕೆಂದರೆ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಉತ್ತುಂಗದಲ್ಲಿ ಇರುವ ಗುರುವಿನ ಜೊತೆ ಸೇರಿದ್ದಾನೆ. ಇದು ಧನು ರಾಶಿಯವರಿಗೆ 8ನೇ ಮನೆಯ ಸಕ್ರಿಯತೆಯನ್ನು ತೋರುತ್ತದೆ. ಆದ್ದರಿಂದ ಹಠಾತ್ ಬದಲಾವಣೆಗಳು ಇರಲಿದೆ. ಸಂಶೋಧನೆಯ ವಿಷಯದಲ್ಲಿ ಉತ್ತಮ ರೀತಿಯ ಫಲಿತಾಂಶವು ನಿಮ್ಮದಾಗಲಿದ್ದು, ವಿಮೆ, ಗುಪ್ತ ವಿಷಯಗಳಿಗೆ ಸಂಬಂಧಿಸಿದಂತೆ ವೃತ್ತಿಯ ನಿರ್ಧಾರಗಳು ಮುಖ್ಯವಾಗಿರಲಿದೆ. ಹಾಗೆ ಕೆಲಸದಲ್ಲಿ ರಹಸ್ಯವನ್ನು ನಿರ್ಧಾರವಾಗಿ ತೆಗೆದುಕೊಳ್ಳಬೇಡಿ. ಹಾಗೆ ನೀವು ಹಠಾತ್ ಬದಲಾವಣೆಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರಲಿದ್ದು, ಆದರೆ ಸಂಶೋಧನೆ, ಲೆಕ್ಕ ಪರಿಶೋಧನೆ, ವಿಮೆ, ತನಿಖೆ ಹಾಗೆ ತಾಂತ್ರಿಕ ವಿಷಯಗಳಲ್ಲಿ ಪ್ರಾಯೋಗಿಕವಾದ ವಿಷಯಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸಬೇಕಾಗಿರಲಿದೆ. ಇನ್ನು 6ನೇ ಮನೆಯಲ್ಲಿ ಮಂಗಳನ ಸಂಚಾರವು ಧೈರ್ಯ ಮತ್ತು ವೇಗವನ್ನು ನೀಡುತ್ತದೆ. ಆದಾಗ್ಯೂ ಹಿರಿಯರು, ಕ್ಲೈಂಟ್ಗಳು ಹಾಗೆ ಸಹೋದ್ಯೋಗಿಗಳೊಂದಿಗೆ ಕಠಿಣವಾಗಿ ಮಾತನಾಡುವುದನ್ನು ತಪ್ಪಿಸಬೇಕಾಗಿರಲಿದೆ. 4ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಫಲಿತಾಂಶವು ವಿಳಂಬವಾಗಬಹುದು, ಆದರೆ ಇದು ನಿಮಗೆ ಹೆಚ್ಚು ಪ್ರಬುದ್ಧ ಕೆಲಸದ ಮಾದರಿಯನ್ನು ನಿರ್ಮಿಸುವಂತೆ ಮಾಡಲಿದೆ. ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ. ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಮೇಲಾಧಿಕಾರಿಗಳ ಉತ್ತಮ ರೀತಿಯ ಬೆಂಬಲವನ್ನು ನೀವು ಕಾಣಬಹುದಾಗಿರಲಿದೆ. ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಸ್ಥಾನ, ಗೌರವ, ಮನ್ನಣೆಯನ್ನು ಕೂಡ ಪಡೆಯಲಿದ್ದೀರಿ. ಇದು ಪ್ರಮುಖವಾಗಿ ವೃತ್ತಿ ಕ್ಷೇತ್ರದಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನ ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಹೇಗಿರಲಿದೆ? ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು, ಹಾಗೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು ಯಾವ ರೀತಿಯಲ್ಲಿ ಬೆಂಬಲವನ್ನು ನೀಡಲಿದೆ ಎಂಬುದನ್ನು ನೋಡೋಣ. ಗ್ರಹ ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ ಎಂದು ಈಗ ತಿಳಿಯೋಣ ಬನ್ನಿ. ಸಾಲಗಳು, ವೈದ್ಯಕೀಯ ಬಿಲ್ಗಳು ಅಥವಾ ಉದ್ಯೋಗಿಗಳಿಗೆ ಸಂಬಂಧಿಸಿದ ಖರ್ಚುಗಳಿಗೆ ಯೋಜನೆ ಅಗತ್ಯವಾಗಿರಲಿದೆ. ಆದರೂ ನೀವು ಅವುಗಳನ್ನು ಪ್ರಯತ್ನದಿಂದ ನಿರ್ವಹಿಸಬೇಕಾಗಿರಲಿದೆ. ಗುರುವಿನ ರಕ್ಷಣೆ ಮತ್ತು ಉತ್ತಮ ತೀರ್ಪು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದ್ದು, ವಿಶೇಷವಾಗಿ 8ನೇ ಮನೆಗೆ ಸಂಬಂಧಿಸಿದಂಥ ವಿಷಯಗಳಲ್ಲಿ ಸ್ಥಿರವಾದ ಕೆಲಸದ ಮೂಲಕ ಆದಾಯ ಸುಧಾರಿಸಲಿದೆ. ಆದರೆ ಖರ್ಚುಗಳನ್ನು ಬರೆದಿಟ್ಟುಕೊಳ್ಳುವುದು, ನಿಯಂತ್ರಿಸುವುದು ಉತ್ತಮವಾಗಿರಲಿದೆ. ಪುರಾವೆಗಳಿಲ್ಲದ, ಊಹಾತ್ಮಕ ನಿರ್ಧಾರಗಳಿಲ್ಲದ ಈ ಸಮಯದ ಭಾವನಾತ್ಮಕ ಖರೀದಿಗಳಿಗೆ ಹೆಚ್ಚಿನ ಸಾಲವನ್ನು ನೀಡದೇ ಇರುವುದು ಉತ್ತಮವಾಗಿರಲಿದೆ. ನೀವು ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ ಮತ್ತು ವ್ಯಾಪಾರ ಹೂಡಿಕೆಗಳಲ್ಲಿ ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಅದನ್ನು ಅಂತಿಮಗೊಳಿಸುವ ಮೊದಲು ಆಯ್ಕೆಯನ್ನು ಎಚ್ಚರಿಕೆಯಿಂದ ಹೋಲಿಕೆ ಮಾಡಿ ನೋಡಿ. ಅದಾದ ನಂತರದಲ್ಲಿ ಆಯ್ಕೆಯನ್ನು ಅಂತಿಮಗೊಳಿಸಿ. ಇಲ್ಲವಾದರೆ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇರಲಿದೆ. ಆರ್ಥಿಕವಾಗಿ ಅನೇಕ ರೀತಿಯ ಸಮಸ್ಯೆಯನ್ನು ಕೂಡ ನೀವು ಅನುಭವಿಸಲಿದ್ದೀರಿ. ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂಬುದನ್ನು ಈಗ ನೋಡೋಣ. ಎದೆಯ ಆರಾಮ, ಜೀರ್ಣಕ್ರಿಯೆ, ಭಾವನಾತ್ಮಕ ಭಾರ, ನಿದ್ರೆಯ ಗುಣಮಟ್ಟಕ್ಕೆ ಗಮನ ಅತಿ ಅವಶ್ಯಕವಾಗಿರಲಿದೆ. ಮಂಗಳನು ಶಾಖ, ಕಿರಿಕಿರಿ, ಚಟಪಟಿಕೆ ಹೆಚ್ಚಿಸುತ್ತಾನೆ. ಆದ್ದರಿಂದ ಅನಿಯಮಿತ ಆಹಾರ, ಕೋಪ ಮತ್ತು ಅತಿಯಾದ ಕೆಲಸವನ್ನು ತಪ್ಪಿಸಬೇಕಾಗಿರಲಿದೆ. ನಿರ್ಲಕ್ಷಿಸಲ್ಪಟ್ಟ ಸಮಸ್ಯೆಗಳನ್ನು ಮುಂದೂಡಬಾರದು ಎಂದು ಶನಿದೇವನು ತಿಳಿಸಲಿದ್ದಾನೆ. ನಿಯಮಿತ ನಿದ್ರೆ, ನಡಿಗೆ, ಪ್ರಾಣಾಯಾಮ, ಸರಳ ಆಹಾರದ ಸಹಾಯದಿಂದ ನೀವು ಉತ್ತಮ ರೀತಿಯ ಆರೋಗ್ಯವನ್ನು ಕಾಣಬಹುದಾಗಿರಲಿದೆ. ಹಾಗೆ ಈಗಾಗಲೇ ದೀರ್ಘಕಾಲದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ತಡ ಮಾಡದೆ ವೈದಿಕ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿರಲಿದೆ. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿದ್ದು, ಇನ್ನು ಮುಂದಿನದ್ದಾಗಿ ಕುಟುಂಬ ವಿಷಯದಲ್ಲಿ ಯಾವೆಲ್ಲ ರೀತಿಯ ಎಚ್ಚರಿಕೆ ಅತಿ ಅವಶ್ಯಕವಾಗಿರಲಿದೆ ಎಂದು ನೋಡೋಣ. ಗುಪ್ತ ಚಿಂತೆಗಳು, ಹಳೆಯ ಕೌಟುಂಬಿಕ ಸಮಸ್ಯೆಗಳು ಕೂಡ ಬರಬಹುದು. ರಹಸ್ಯವಾಗಿ ಪ್ರತಿಕ್ರಿಯಿಸಬೇಡಿ. ಈ ಸಮಯದಲ್ಲಿ ಶುಕ್ರನು ರಾಶಿಚಕ್ರ ಬದಲಾಯಿಸಿರುವುದರಿಂದಾಗಿ ಭಾವನಾತ್ಮಕ ಉಷ್ಣತೆ ಹೆಚ್ಚಿರುತ್ತದೆ. ಇನ್ನು 9ನೇ ಮನೆಗೆ ಕೇತುವಿನ ಸಂಚಾರದ ಪರಿಣಾಮವು ಅದೃಷ್ಟ, ತಂದೆ, ಶಿಕ್ಷಣ ಹಾಗೆ ಧರ್ಮ, ದೀರ್ಘ ಪ್ರಯಾಣಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಗೊಂದಲವೂ ಕೂಡ ಸೃಷ್ಟಿಯಾಗುವ ಸಾಧ್ಯತೆ ಇರಲಿದೆ. ಮೃದುವಾಗಿ ಮಾತನಾಡಿ. ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ಚರ್ಚೆಯಾಗಿ ಪರಿವರ್ತಿಸಬೇಡಿ.
ಮೊದಲು ನೀವು ಆಲಿಸಿ ತದನಂತರದಲ್ಲಿ ಪ್ರತಿಕ್ರಿಯಿಸಿ. ಇದು ವೈಯಕ್ತಿಕ ಜೀವನದಲ್ಲಿ ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು ಎಂಬುದನ್ನು ತಿಳಿಯೋಣ. ವ್ಯವಹಾರಸ್ಥರು ಈ ಸಮಯವನ್ನು ವಾಸ್ತವಿಕ ಯೋಜನೆಗಳಿಗಾಗಿ ಬಳಸಿಕೊಳ್ಳುವುದು ಉತ್ತಮವಾಗಿರಲಿದೆ. ಗುರುವು ಹಠಾತ್ ಬದಲಾವಣೆಗಳಿಗೆ ಹೆಚ್ಚಿನ ಬೆಂಬಲವನ್ನು ನೀಡುತ್ತಾನೆ. ಹಾಗೆಯೇ ಈ ಸಮಯದಲ್ಲಿ ಸಂಶೋಧನೆ, ವಿಮೆ, ಗುಪ್ತ ವಿಷಯಗಳ ಮೂಲಕ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳು ಸಿಗಲಿದೆ. ಬುಧನ ಚಲನೆಯು ಚರ್ಚೆ, ಕಾಗದ ಪತ್ರಗಳು ಹಾಗೆ ಮಾತುಕತೆಗಳಲ್ಲಿ ಸುಧಾರಣೆಯನ್ನು ತರುತ್ತದೆ. ಹಾಗೆ ನಿಮ್ಮ ಕ್ಷೇತ್ರವನ್ನು ಅವಲಂಬಿಸಿ ಹೊಸ ಗ್ರಾಹಕರು ಬರಲಿದ್ದಾರೆ. ಪ್ರಯಾಣ, ಆನ್ಲೈನ್ ಸಂವಹನದ ಮೂಲಕ ಉತ್ತಮ ರೀತಿಯ ಬದಲಾವಣೆ ಆಗಲಿದ್ದು, ಭಾವನೆ ಅಥವಾ ಒತ್ತಡದ ಮೇಲೆ ಮಾತ್ರ ತಮ್ಮ ಕ್ಷೇತ್ರವನ್ನು ತಾವು ವಿಸ್ತರಿಸಬೇಡಿ. ಹಾಗೆ ಮಂಗಳನು ನಿಮಗೆ ಆತ್ಮವಿಶ್ವಾಸವನ್ನು ನೀಡುತ್ತಾನೆ. ಈ ಸಮಯದಲ್ಲಿ ಶನಿ ದೇವನು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ, ತಾಳ್ಮೆಯನ್ನು ಕೇಳುತ್ತಾನೆ. ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ. ರಿಯಲ್ ಎಸ್ಟೇಟ್, ಶಿಕ್ಷಣ, ಸಲಹಾ, ಸಂವಹನ, ತಾಂತ್ರಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ವ್ಯಾಪಾರ, ಸೇವಾ ಆಧಾರಿತ ಚಟುವಟಿಕೆಗಳಲ್ಲಿ ಪ್ರಗತಿ ಹಾಗೆ ಆರ್ಥಿಕ ಲಾಭಗಳು ಉತ್ತಮ ರೀತಿಯಲ್ಲಿ ಇರಲಿದೆ. ಇನ್ನು ಮುಂದಿನದ್ದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯನ್ನು ನೀವು ಕಾಣಬಹುದು ಎಂದು ತಿಳಿಯೋಣ. ಉನ್ನತ ಶಿಕ್ಷಣ, ತತ್ವಶಾಸ್ತ್ರ, ಕಾನೂನು, ಪ್ರಯಾಣ ಹಾಗೆ ಇನ್ನಿತರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಅಧ್ಯಯನದಲ್ಲಿ ನೀವು ಶಿಕ್ಷಕರ ಬೆಂಬಲವನ್ನು ಪಡೆಯಲಿದ್ದೀರಿ. ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ, ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯ ಮಾಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ನಿಗದಿತ ವೇಳಾಪಟ್ಟಿ ಕಾಯ್ದುಕೊಳ್ಳುವುದು ಉತ್ತಮವಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ತಾವು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ಹಾಗೆ ಒಂದೊಂದು ವಿಷಯದ ನಂತರ ಮುಂದಿನ ವಿಷಯಕ್ಕೆ ಹೆಚ್ಚಿನ ಗಮನ ನೀಡುವುದು ಉತ್ತಮವಾಗಿರಲಿದೆ. ಈ ಸಮಯದಲ್ಲಿ ಶಿಕ್ಷಕರು, ಹಿರಿಯರು ಹಾಗೆ ಮಾರ್ಗದರ್ಶಕರ ಮಾರ್ಗದರ್ಶನದ ಮೂಲಕ ನೀವು ತುಂಬ ಉಪಯುಕ್ತ ಮಾಹಿತಿಯನ್ನು ಪಡೆಯಲಿದ್ದೀರಿ. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಈ ಸಮಯದಲ್ಲಿ ನೀವು ತಪ್ಪದೆ ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ನೀವು ಗುರುವಿನ ರಕ್ಷಣೆಗಾಗಿ ವಿಷ್ಣು ಮತ್ತು ದಕ್ಷಿಣಾಮೂರ್ತಿ ಪೂಜೆಯನ್ನು ಅನುಸರಿಸುವುದು ಉತ್ತಮವಾಗಿರಲಿದೆ. ಎರಡನೇದಾಗಿ ಮಂಗಳವಾರದಂದು ಕೆಲಸಗಾರರಿಗೆ ಆಹಾರವನ್ನು ದಾನ ಮಾಡುವುದು, ಸಹಾಯ ಮಾಡುವುದು, ಕೆಂಪು ಬೇಳೆಯನ್ನು ದಾನ ಮಾಡುವುದು ಉತ್ತಮವಾಗಿರಲಿದೆ. ಇನ್ನು ಶನಿವಾರದಂದು ಎಳ್ಳೆಣ್ಣೆ ದೀಪವನ್ನು ಬೆಳಗಿಸುವುದರಿಂದಾಗಿ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.